ಮಂತ್ಲಿ ಮಂತ್ಲಿ ಒಂದೊಂದು ಕಟಿಂಗ್ ಸಿಗುತ್ತೆ. ಮಂತ್ಲಿ ನಿಮ್ಗೆ ಇಷ್ಟು ಹಾಕಿದೀವಿ ಫ್ಲಾಟ್ ಅಲ್ಲಿ, ನನಗೆ ಒಂದ್ಸಲ ಕಟಿಂಗ್ ಮಾಡಿದ್ರೆ ಒಂದು ಟೋಟಲ್ ಒಂದು 30ರಿಂದ 40 ಕೊನೆ ಸಿಗುತ್ತೆ. 30-40 ತಿಂಗಳಿಗೆ. ತಿಂಗಳಿಗೆ. ಇದು ಒಂಥರ ಏನು ನಿಮ್ಗೆ ಜಸ್ಟ್ ತೋಟದ ಮಧ್ಯೆ ಒಂದು ಆದಾಯ ಇದ್ದಂಗೆ. ಐಡಿಯಾ ಸರ್. ಇದು ಗುಂಪು ಬಾಳೆ ಇದು ಚೆನ್ನಾಗಿದೆ ಬೆಳೆಯೋಕೆ, ರೈತರುಗಳು ಆರಾಮ್ಸೆ ಬೆಳಿಬಹುದು ಸರ್. ತೋಟದ ಮಧ್ಯೆ ಏನ್ ಮಾಡ್ಬೇಕು, ನಾವು ಜಾಸ್ತಿ ಗ್ಯಾಪ್ ಬಿಟ್ಟು 6 ಅಡಿ ಹಾಕಿದಾಗ ನಮ್ಗೆ ಈ ತರ ಇಳುವರಿ ಬರಲಿಲ್ಲ, ತೆಂಗಿನ ಸುಸಿ ಬಿದ್ದು ಬಾಳೆ ಮುರಿದೋಯ್ತು ಗರಿ ಬಿತ್ತು ಅಂತ ಏನು ಇರಲ್ಲ. ಜಸ್ಟ್ ಈ ಗುಂಪು ಬಾಳೆ ಹಾಕಿದ್ರಿಂದ ಈ ಮಧ್ಯದಲ್ಲಿ ಏನು ಬೀಳಲ್ಲ. ಕೊಳೆ ರೋಗಗಳಾಗ್ಲಿ, ಕಂದನ್ನ ಹಾಳು ಮಾಡೋ ಅಂತ ರೋಗಗಳಾಗ್ಲಿ ಅದನ್ನ ತಡೆಗಟ್ಟೋ ಚಾನ್ಸಸ್ ಇರುತ್ತೆ. ಚಾನ್ಸಸ್ ಅನ್ನೋಕ್ಕಿಂತ 100% ತಡೆಗಟ್ಟುತ್ತದೆ. ಪ್ಲಸ್ ಅದರಿಂದ ಜೀವಾಣುಗಳು ಉತ್ಪತ್ತಿಯಾಗಿ ಅಲ್ಲೇ ಗೊಬ್ಬರ ಮಲ್ಚಿಂಗ್ ರೀತಿ ಆದಂಗೆ, ಅಂದ್ರೆ ಒಂದು ಕಂದಿಗೆ ವೃದ್ಧಿ ಆಗೋಕ್ಕೋಸ್ಕರ ಏನು ಕೊಡಬೇಕು, ಆ ಪೋಷಕಾಂಶ ಆಗ್ಲಿ ಜೀವಾಣಾಂಶದಿಂದ ಏನೇನು ಅದರಿಂದ ಬರೋಂಥ ಚಾನ್ಸಸ್ ಇರುತ್ತೆ, ಅದನ್ನ ವೃದ್ಧಿ ಮಾಡೋಕ್ಕೋಸ್ಕರ ನಾವು ಜೀವಾಣಾಂಶ ಉತ್ಪತ್ತಿ ಆಗ್ಲಿ ಅನ್ನೋಸ್ಕರ ಕೈ ಕೊಡೋಣ. ನಮಸ್ಕಾರ ನನ್ನ ವೀಕ್ಷಕರು, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಈಗ ತುಂಬಾ ಜನ ತಲೆಯಲ್ಲಿದೆ, ನಮ್ಮ ಹತ್ರ ಆಲ್ರೆಡಿ ನಮ್ಮ ಅಪ್ಪ ನಮ್ಮ ತಾತ ಹಾಕಿರುವಂತ ಒಂದಷ್ಟು ತೆಂಗಿನ ತೋಟಗಳಿದೆ, ನನ್ಗೆ ಅಲ್ಲಿ ಏನು ಬೆಳೆನೇ ಮಾಡಕ್ ಆಗ್ತಿಲ್ಲ. ಸೊ ಈ ತರ ಒಂದಷ್ಟು ತೋಟ ಇದೆ, ಏನ್ ಮಾಡ್ಬೇಕು ಅನ್ನೋರ್ಗೆ ನೋಡಿ, ಇಲ್ಲೊಬ್ರು ರೈತರು ಆ 4 ತೆಂಗಿನ ಸೊಸಿಗಳ ಮಧ್ಯ ಏನ್ ಬಿಸಿಲು ಬೀಳುತ್ತಲ್ಲ ಅಲ್ಲೊಂದು ಫಸಲು ತೆಗಿತಾ ಇದಾರೆ. ಬನ್ನಿ ಏನದು ಅಂತ ನೋಡೋಣ. ಸರ್ ನಮಸ್ತೆ, ನಿಮ್ ಪರಿಚಯ ಮಾಡ್ಕೊಳ್ಳಿ. ಸರ್ ನಮಸ್ಕಾರ, ನನ್ನ ಹೆಸರು ಪ್ರದೀಪ್ ಅಂತ. ನಮ್ದು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಕುರಟ್ಟಿ ಅಂತ ವಿಲೇಜ್ ಬರುತ್ತೆ. ಜಸ್ಟ್ ಒಂದು ನಂಜನಗೂಡು ಕಿಲೋಮೀಟರ್ ಇಂದ ಒಂದು 12 ಕಿಲೋಮೀಟರ್, ನಂಜನಗೂಡಿಂದ ಒಂದು 12 ಕಿಲೋಮೀಟರ್ ಆಗುತ್ತೆ ನಮ್ಮ ಊರು. ಜಸ್ಟ್ ಇದು ಇವಾಗ ನಮ್ಮ ತೋಟ ಬಂದು ಒಂದು 6 ಎಕರೆ ಬರುತ್ತೆ ಸರ್. 6 ಎಕರೆದಲ್ಲಿ ನಾವು ತೆಂಗು ಇದೆ, ಜಸ್ಟ್ ನಮ್ಗೆ ಇವಾಗ ಏನು ಫ್ರೂಟ್ಸ್ ಗಳಲ್ಲಿ ಬಾಳೆ ಇದೆ. ಇವಾಗ ನೋಡ್ತಿದ್ರಲ್ಲ ಸರ್, ಇದು ನಿಮ್ಗೆ ಏನ್ ಅನ್ಸುತ್ತೆ, ಇದು ಯಾವ ಬಾಳೆ ಅಂತ ಅನ್ಸುತ್ತೆ ಸರ್? ಏನೋ ಏಲಕ್ಕಿನ ಸರ್? ಇಲ್ಲ ಸರ್, ಇದು ನಂಜನಗೂಡು ರಸಬಾಳೆ. ನಂಜನಗೂಡು ರಸಬಾಳೆ? ಹೌದು ಸರ್. ಏನಕ್ಕೆ ಸರ್ ಈ ತರ 4 ಹಾಕಿದ್ರ ಒಂದೇ ಕಡೆ? ಜಸ್ಟ್ ಒಂದೇ ಕಡೆ ಅಲ್ಲ, ಎಲ್ಲಾ ಕಡೆ ಹಂಗೆ ಕಾಣ್ತಾ ಇದೆ. 4 ಏನ್ ರೀಸನ್ಗೆ ಸರ್? ಈ 4 ಏನು ನಿಮ್ಗೆ ನೋಡ್ತಿದ್ದೀರಾ, ನಿಮ್ಗೆ ಈಗ ಈ ಏನೇನ್ ಗ್ಯಾಪ್ ಅಲ್ಲಿ ಕೊಟ್ಟಿದೀವಿ ಅಂತ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಸರ್ ನನ್ಗೇನ್ ಅನ್ಸ್ತಾ ಇದೆ ಅಂದ್ರೆ 4 ತೆಂಗಿನ ಮರದ ಮಧ್ಯದಲ್ಲಿ ಹಾಕ್ತಾ ಇದ್ರ ಅಂತ ಅನ್ನಿಸ್ತಾ ಇದೆ. ನೀವೇ ಎಕ್ಸ್ಪ್ಲೈನ್ ಮಾಡ್ಬಿಟ್ರೆ ಉತ್ತಮ ಸರ್. ಓಕೆ ಸರ್, ಇದು ಏನು ಅಂತಂದ್ರೆ ಜಸ್ಟ್ 4 ತೆಂಗಿನ ಮರೆಯಿಂದ ಮಧ್ಯೆ ಅಂತಂದ್ರೆ, ಈಗ ನೋಡಿ ಬಿಸಿಲು ಬೀಳ್ತೈತೆ, ಒಂದು ಗಿಡಗೆ ಬಿಸಿಲು ಬೀಳ್ತೈತೆ. ಅದೇ ನಾವು ಹತ್ರ ಕೊಟ್ಟಾಗ, ಈ ಗಿಡ ಎಲ್ಲ ಕೊಟ್ಟಾಗ ನೆರಳಾಗುತ್ತೆ. ಹೌದು, ನೆರಳಾದಾಗ ಏನಾಗುತ್ತೆ, ಸ್ವಲ್ಪ ಇಳುವರಿ ಅಳುವಾಗ್ಲಿ ಮತ್ತೆ ಬರೋದು ಸ್ವಲ್ಪ ಕಡಿಮೆ ಇರುತ್ತೆ. ಈಗ ನೋಡಿ ಈ ಗ್ಯಾಪ್ ಅಲ್ಲಿ ನಾವು ಏನ್ ಬೆಳಿಬಹುದು, ಈಗ ತೋಟದ ಮಧ್ಯೆ ನಾವು ನಂಜನಗೂಡು ರಸಬಾಳೆ ಬೆಳಿಬಹುದು. ಅದು ಯಾವ ಅಂತರದಲ್ಲಿ ಬೆಳಿಬೇಕು, ಮೊದಲು ಕೆಲವೊಂದ್ಸಲ 6 ಅಡಿ ಬೆಳೀತಿದ್ವು, ಇವಾಗ ಗುಂಪು ಬಾಳೆ ಅಂತ ಬಂದಿದೆ. ಇದು ಗುಂಪು ಬಾಳೆ ಏನು ಅಂತಂದ್ರೆ ಜಸ್ಟ್ ನಿಮ್ಗೆ ತೋಟನು ಇಂಪ್ರೂವ್ ಆಗುತ್ತೆ. ಪ್ಲಸ್ ಗುಂಪು ಬಾಳೆಲಿ ಏನು ಅಂತಂದ್ರೆ, ಈಗ ನೋಡಿ ಇದು ಟೋಟಲ್ ಫೀಟ್ ಬಂದು ನಿಮ್ಗೆ ಒಂದು 8 ಅಡಿ ಬರುತ್ತೆ. ಪೂರ್ತಿ ಇದು 8 ಅಡಿ ಪ್ಲಸ್ ಅಲ್ಲಿಂದ ಅಲ್ಲಿಗೆ 4 ಅಡಿ. ಒಂದು ಗಿಡದಿಂದ ಒಂದು ಗಿಡಕ್ಕೆ 4 ಅಡಿ, ಇದು 8 ಅಡಿ ಬರುತ್ತೆ. 8 ಅಡಿಗೆ ಅಗಲ ಬರುತ್ತೆ, 4 ಅಡಿ ಸಾಲಿಂದ ಇದು ಪೈರು ಬರುತ್ತೆ. ಜಸ್ಟ್ ಇವಾಗ ಏನಾಗುತ್ತೆ ಅಂದ್ರೆ ಬಿಸಿಲು ಬೀಳುತ್ತೆ, ಒಂದು ಉದ್ದೇಶ. ನೆಕ್ಸ್ಟ್ ಇದರಿಂದ ಏನು ಕ್ರಾಪ್ ಅಂತಂದ್ರೆ ನಂಜನಗೂಡು ರಸಬಾಳೆ ಗುಂಪು ಬಾಳೆ ಈಗ ಬರ್ತಿದೆಯಲ್ಲ, ಅದ್ರ ಜೊತೆ ಕಂದುಗಳು ಬರ್ತವೆ. ಹೌದು, ಕಂದುಗಳು ಬರ್ತವೆ. ಕಂದುಗಳು ಜಸ್ಟ್ ಏನಾಗುತ್ತೆ ನಿಮ್ಗೆ, ಇದು ಬಂದು ಒಂದು ಕಟಿಂಗ್ ಇಲ್ಲಿವರೆಗೂ ಒಂದು 6 ಫೀಟ್ ಅಷ್ಟು ಬರ್ತದೆ ಕಂದು ಬರುತ್ತೆ. ಆ ಕಂದಲ್ಲಿ ನಮ್ಗೆ ಕೆಲವೊಂದು ಕತ್ತಿ ಕಂದು ಮತ್ತೆ ನೀರ್ ಕಂದು ಅಂತ ಬರುತ್ತೆ. ಆ ನೀರ್ ಕಂದು ತೆಗೆದಾಕ್ಬಿಡ್ತೀವಿ, ಕತ್ತಿ ಕಂದು ಇಟ್ಕೋತೀವಿ. ಕತ್ತಿ ಕಂದು ಕೂಡ ಹಂಗೆ ಬಿಟ್ಕೋತೀವಿ. ಅದಕ್ಕೆ ಏನ್ ಪೋಷಕಾಂಶ ಬೇಕು, ಏನ್ ಬೇಕು, ನೀರ್ ಬೇಕು, ಗೊಬ್ಬರ ಬೇಕು ಎಲ್ಲ ಕೊಟ್ಟಿರ್ತೀವಿ. ಜಸ್ಟ್ ಆ ಕಟ್ಟಿಂಗ್ ಹಾಕಿದ ತಕ್ಷಣ ನೆಕ್ಸ್ಟ್ ಇನ್ನೊಂದು ಬಂದಿರುತ್ತೆ. ಮಂತ್ಲಿ ಇನ್ಕಮ್ ಬರುತ್ತೆ, ಅಂದ್ರೆ ಆದಾಯ ಬರುತ್ತೆ ರೈತನಿಗೆ. ಅದಕ್ಕೋಸ್ಕರ ಈ ಗುಂಪು ಬಾಳೆ ಹಾಕಿದ್ವಿ. ಪ್ಲಸ್ ಈ ಗುಂಪು ಬಾಳೆಯಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಒಂದೇ ವರ್ಷಕ್ಕೆ ಮುಗಿಯಲ್ಲ ಇದು. ನಿಮ್ಗೆ ಏನಾಗುತ್ತೆ, ನೀವು ಮೇಂಟೈನ್ ಕರೆಕ್ಟಾಗಿ ಕಂದುಗಳನ್ನ ನೀವು ಯೂಟಿಲೈಸ್ ಮಾಡ್ಕೊಂಡ್ರು 4ರಿಂದ 5 ವರ್ಷ ಬರ್ಸ್ಬೋದು ಆರಾಮ್ಸೆ. 4ರಿಂದ 5 ವರ್ಷ ಬರ್ಬೋದು. ಏನು ಅಂತಂದ್ರೆ ಜಸ್ಟ್ ನಿಮ್ಗೆ ಕಂದುಗಳು ಬಿಟ್ಕೊಡ್ತೀರಾ, ಅದೇ ಕಂದುಗಳೇ ಬರ್ತಾ ಇರ್ತವೆ. ಈಗ ಇನ್ನೊಂದು ಕಂದು ಬಿಟ್ರೆ ಅದು ಕಂದು ಬರ್ತಾ ಇದೆ ಅಂದ್ರೆ ಮಂತ್ಲಿ ಆ ಕಂದ್ ಕಟಿಂಗ್ ಆದ ತಕ್ಷಣ ಇನ್ನೊಂದು ಕಟಿಂಗ್ ಅಲ್ಲಿ ಅಂತಂದ್ರೆ 1 ತಿಂಗಳಿಗೆ ಒಂದ್ಸಲ ಕಟಿಂಗ್ ಇದೆ. ಇದು ಸ್ಟಾರ್ಟಿಂಗ್ ಬೆಲೆ 12 ತಿಂಗಳು ಬರುತ್ತೆ. 12 ತಿಂಗಳಿಗೆ ಒಂದು ಕಟಿಂಗ್ ಮಾಡ್ತೀವಿ ಅಂದ್ರೆ ನೆಕ್ಸ್ಟ್ ಮಂತ್ಲಿ ಕಟಿಂಗ್. ಮಂತ್ಲಿ ಒಂದ್ ಕಟಿಂಗ್ ಸಿಗುತ್ತೆ, ಯಾಕಂದ್ರೆ ಕಂದುಗಳು ಬಂದ್ಬಿಟ್ಟಿರ್ತದೆ ಆ ಲೆವೆಲ್ಗೆ. ಇದು ಸ್ಟಾರ್ಟಿಂಗ್ ಆದಕ್ಕೆ ಕಂದುಗಳು ಆ ಲೆವೆಲ್ ಬಂದ್ಬಿಟ್ಟಿರುತ್ತೆ. ನೀವ್ ಹೇಳೋದಂದ್ರೆ ಈಗ 4 ಇದೆ ಇದು. ಹೌದು ಸರ್. ನೆಕ್ಸ್ಟ್ 8 ಆಗುತ್ತೆ, ಆಮೇಲೆ 12 ಆಗುತ್ತೆ, ಆಮೇಲೆ 24 ಆಗುತ್ತೆ. ಹೌದು ಆಗುತ್ತೆ. ಆ ರೀತಿನೇ ಜಸ್ಟ್ ನಿಮ್ಗೆ ಮಂತ್ಲಿ ಒಂದೊಂದು ಕಟಿಂಗ್ ಸಿಗುತ್ತೆ. ಮಂತ್ಲಿ ನಿಮ್ಗೆ ಇಷ್ಟು ಹಾಕಿದೀವಿ ಫ್ಲಾಟ್ ಅಲ್ಲಿ, ನನಗೆ ಒಂದ್ಸಲ ಕಟಿಂಗ್ ಮಾಡಿದ್ರೆ ಒಂದು ಟೋಟಲ್ ಒಂದು 30ರಿಂದ 40 ಕೊನೆ ಸಿಗುತ್ತೆ. 40 ತಿಂಗಳಿಗೆ. ಇದು ಒಂಥರ ಏನು ನಿಮ್ಗೆ ಜಸ್ಟ್ ತೋಟದ ಮಧ್ಯೆ ಒಂದು ಆದಾಯ ಇದ್ದಂಗೆ. ಮಂತ್ಲಿ ನಮ್ಗೆ ಇನ್ಕಮ್ ಹೆಂಗ್ ತಗೋತೀವಿ, ಮಂತ್ಲಿ ಹೆಂಗೆ ಸ್ಯಾಲ್ರಿ ಮಾಡ್ಕೋತೀವಿ, ಇದೇ ರೀತಿ ಸ್ಯಾಲ್ರಿ ರೀತಿ ಇದು.
ಓ ಇಲ್ಲೊಂದು ಮಿನಿ ಸ್ಯಾಲ್ರಿ ಮೇನ್ ಸ್ಯಾಲ್ರಿ ಇದ್ದಂಗೆ. ಈ ಕಡೆಯಿಂದ ತೆಂಗಿನ ಆದಾಯನು ಹೌದು, ಸೊ ಮಧ್ಯದಲ್ಲಿ ಬಿಸಿಲಿರೋ ಬಿಸ್ಲು ಜಾಗದಲ್ಲಿ ಇದೊಂದು ಹೌದು ಸರ್. ಒಳ್ಳೆ ಐಡಿಯಾ ಸರ್. ಇದು ಗುಂಪು ಬಾಳೆ ಇದು ಚೆನ್ನಾಗಿದೆ ಬೆಳೆಯೋಕೆ, ರೈತರುಗಳು ಆರಾಮ್ಸೆ ಬೆಳಿಬಹುದು ಸರ್. ತೋಟದ ಮಧ್ಯೆ ಏನ್ ಮಾಡ್ಬೇಕು, ನಾವು ಜಾಸ್ತಿ ಗ್ಯಾಪ್ ಬಿಟ್ಟು 6 ಅಡಿ ಹಾಕಿದಾಗ ನಮ್ಗೆ ಈ ತರ ಇಳುವರಿ ಬರಲಿಲ್ಲ, ತೆಂಗಿನ ಸುಸಿ ಬಿದ್ದು ಬಾಳೆ ಮುರಿದೋಯ್ತು ಗರಿ ಬಿತ್ತು ಅಂತ ಏನು ಇರಲ್ಲ. ಜಸ್ಟ್ ಈ ಗುಂಪು ಬಾಳೆ ಹಾಕಿದ್ರಿಂದ ಇವು ಮಧ್ಯದಲ್ಲಿ ಏನು ಬೀಳಲ್ಲ, ಏನು ಬರಲ್ಲ. ಬಿಸಿಲು ಬರುತ್ತೆ, ನೆರಳು ಬರುತ್ತೆ, ಪ್ಲಸ್ ಇಳುವರಿನೂ ಬರುತ್ತೆ ಸರ್. ಮತ್ತೆ ಇದಕ್ಕೆ ಏನೇನೆಲ್ಲ ಹಾಕಿರ್ತೀರಾ ಸರ್ ನೀವು ನಾಟಿ ಮಾಡ್ಬೇಕಾದಾಗ? ಜಸ್ಟ್ ನಾವು ಇದನ್ನ ಭೂಮಿ ಅದ ಮಾಡ್ಕೊಂಡು ಸರ್ ನಾಟಿ ಮಾಡಿದಾಗ ಜಸ್ಟ್ ನಾವ್ ಹೇಳ್ದಂಗೆ ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ತಿಪ್ಪೆ ಗೊಬ್ಬರ 3 ಮಿಕ್ಸ್ ಮಾಡಿ ಪ್ಲಸ್ ಟ್ರೈಕೋಡರ್ಮಾ ಸೂಡೋಮೋನಾಸ್ ಯೂಸ್ ಮಾಡ್ತೀವಿ ಸರ್. ಏನಕ್ಕೆ ಸರ್ ಟ್ರೈಕೋಡರ್ಮಾ ಸೂಡೋಮೋನಾಸ್? ಏನಕ್ಕೆ ನಾವು ಯೂಸ್ ಮಾಡ್ತೀವಿ ಅಂದ್ರೆ ಸರ್, ಟ್ರೈಕೋಡರ್ಮಾ ಸೂಡೋಮೋನಾಸ್ ಮೇಜರ್ ಆಗಿ ನಾವು ಜೀವಾಣುಂಶ ಅಂದ್ರೆ ಜೀವಾಣುಗಳು ಉತ್ಪತ್ತಿ ಆಗ್ಲಿ ಅಂತ. ಅದರಿಂದ ಜೀವಾಣು ಉತ್ಪತ್ತಿ ಆಗೋದ್ರಿಂದ ಏನಾಗುತ್ತೆ, ಅದರಲ್ಲಿ ಕೊಳೆ ರೋಗಗಳಾಗ್ಲಿ, ಕಂದನ್ನ ಹಾಳು ಮಾಡೋ ಅಂತ ರೋಗಗಳಾಗ್ಲಿ ಅದನ್ನ ತಡೆಗಟ್ಟೋ ಚಾನ್ಸಸ್ ಇರುತ್ತೆ. ಚಾನ್ಸಸ್ ಅನ್ನೋಕ್ಕಿಂತ 100% ತಡೆಗಟ್ಟುತ್ತೆ. ಪ್ಲಸ್ ಅದರಿಂದ ಜೀವಾಣುಗಳು ಉತ್ಪತ್ತಿಯಾಗಿ ಅಲ್ಲೇ ಗೊಬ್ಬರ ಮಲ್ಚಿಂಗ್ ರೀತಿ ಆದಂಗೆ, ಅಂದ್ರೆ ಒಂದು ಕಂದಿಗೆ ವೃದ್ಧಿ ಆಗೋಕ್ಕೋಸ್ಕರ ಏನ್ ಕೊಡ್ಬೇಕು, ಆ ಪೋಷಕಾಂಶ ಆಗ್ಲಿ ಜೀವಾಣಾಂಶದಿಂದ ಏನೇನು ಅದರಿಂದ ಬರೋಂತ ಚಾನ್ಸಸ್ ಇರುತ್ತೆ, ಅದನ್ನ ವೃದ್ಧಿ ಮಾಡೋಕ್ಕೋಸ್ಕರ ನಾವು ಜೀವಾಣುಂಶ ಉತ್ಪತ್ತಿ ಆಗ್ಲಿ ಅನ್ನೋಸ್ಕರ ಟ್ರೈಕೋಡರ್ಮಾ ಒಂದಷ್ಟು ಜೈವಿಕ ಜೀವಾಣುಗಳನ್ನ ಕೊಡ್ತೀರಾ ನೀವು? ಹೌದು ಸರ್. ಸಖತ್ ಸರ್. ಸೊ ಇದು ಇಲ್ಲಿಂದ ಇಲ್ಲಿಗೆ ಎಷ್ಟು 8 ಅಡಿನಾ ಸರ್? ಇಲ್ಲಿಂದ ಇಲ್ಲಿಗೆ 8 ಅಡಿ ಬರುತ್ತೆ ಸರ್. ಅಲ್ಲಿ ಅದರಿಂದ ಅದಕ್ಕೆ 4 ಅಡಿ ಬರುತ್ತೆ. 4 ಅಡಿ. ಹೌದು. ಸೊ 8, 4 ಮತ್ತೆ 8 ಮತ್ತೆ 4. ಹೌದು ಸರ್. ಓಕೆ. ಸೊ ಸಖತ್ ಸರ್. ಮತ್ತೆ ಇದ್ರಲ್ಲಿ ನೀವು ಬರುವಂತ ನೀರಿನ ಕಂದನ್ನ ತೆಗೆದು ಬಿಡ್ತೀವಿ. ಕತ್ತಿ ಕಂದ್ ಮಾತ್ರ ಉಳಿಸ್ಕೊತೀವಿ. ಕತ್ತಿ ಕಂದ್ ಉಳಿಸ್ಕೊಂಡ ತಕ್ಷಣ ಇದು ಕಟಿಂಗ್ ಲೆವೆಲ್ ಬಂದ ತಕ್ಷಣ ಅದು ಒಂದು ಲೆವೆಲ್ ಬಂದಿರ್ತದೆ. ಇದು ಕಟಿಂಗ್ ಆಗಿ 1 ತಿಂಗಳಲ್ಲಿ ಅದು ಕಟಿಂಗ್ ಬರ್ಬೇಕು. ಆ ರೀತಿ ಬರ್ತದೆ. ಓಕೆ. ಇದಕ್ಕೆ ನೀರು ಯಾವಾಗ ಸರ್, ಯಾವ ತರ ಕೊಡೋದು ನೀವು? ಸರ್ ನೀರು ಬಂದು ನಿಮ್ಗೆ ಇದು 2 ಡೇಸ್ ಒಂದ್ಸಲ ಇದು ಸ್ಪ್ರಿಂಕ್ಲರ್ ಇಟ್ಕೊಂಡಿದೀವಿ ಸರ್. ಜಸ್ಟ್ ಇವಾಗ ನಾವು ಡ್ರಿಪ್ ತೆಗೆದಿದ್ದೀವಿ. ಏನು ಅಂತಂದ್ರೆ ಇಲ್ಲಿ ಕಳೆಗಳು ಬರೋದ್ರಿಂದ ಅದನ್ನ ಕ್ಲೀನ್ ಮಾಡ್ಕೋತೀವಿ. ಕ್ಲೀನ್ ಮಾಡ್ಕೊಂಡು ಇಲ್ಲಿ ಡ್ರಿಪ್ ಬರುತ್ತೆ. ಜಸ್ಟ್ ಡ್ರಿಪ್ ಅಲ್ಲಿ ನಿಮ್ಗೆ ಸ್ಪ್ರಿಂಕ್ಲರ್ ಇಟ್ಟಿದೀವಿ. ಇದು ಹನಿ ನೀರಾವರಿ ಅಲ್ಲ, ಇದು ಹನಿ ನೀರಾವರಿ ಅಲ್ಲ. ಜಸ್ಟ್ ಇದು ಸ್ಪ್ರಿಂಕ್ಲರ್ ಬರೋದ್ರಿಂದ ಒಂದು 2 ಡೇಸ್ ಒಂದ್ಸಲ ಅದು ಒಂದು ½ ಅನ್ ಅವರ್ ಕೊಟ್ರೆ ಸಾಕು. ಒಂದು ಅರ್ಧ ಗಂಟೆ ನೀರು ಕೊಟ್ರೆ ಸಾಕು. ಯಾಕಂದ್ರೆ ಈ ಸ್ಪ್ರಿಂಕ್ಲರ್ ಅಲ್ಲಿ ಜಾಸ್ತಿ ನೀರು ಬರೋದ್ರಿಂದ ಹನಿ ನೀರಾವರಿ ಹನಿ ನೀರಾವರಿ ಚೋಟರುತ್ತೆ. ಜಸ್ಟ್ ಸ್ಪ್ರಿಂಕ್ಲರ್ ಬರೋದ್ರಿಂದ ಜಸ್ಟ್ ನಿಮ್ಗೆ ½ ಅನ್ ಅವರ್ಲಿ ಎಲ್ಲ ಕವರಿಂಗ್ ಆಗ್ಬಿಡ್ತದೆ. ಹೌದು. ಅದರಿಂದ ಏನಾಗುತ್ತೆ ಅಂದ್ರೆ ತೋಟನು ಇಂಪ್ರೂವ್ ಆಗುತ್ತೆ. ಓಕೆ. ಸೊ ½ ಅನ್ ಅವರ್ ಕೊಟ್ರೆ ಸಾಕು. ಜಸ್ಟ್ ½ ಅನ್ ಅವರ್ ಕೊಟ್ರೆ ನೀರು ನಿಮ್ಗೆ ಇಲ್ಲಿ ಕಂಟ್ರೋಲಿಂಗ್ ಇದು ಎಲ್ಲಕ್ಕೂ ಆಗುತ್ತೆ ಸರ್. ½ ಅನ್ ಅವರ್ಗೆ 2 ಡೇಸ್ಗೆ ಒಂದ್ಸಲ ½ ಅನ್ ಅವರ್ ಕೊಟ್ರೆ ಸಾಕು, ಇಲ್ಲ 3 ಡೇಸ್ಗೆ ಒಂದ್ಸಲ ½ ಅನ್ ಅವರ್ ಕೊಟ್ರೆ ಸಾಕು. ಏನಿಲ್ಲ, ಯಾಕಂದ್ರೆ ನಿರ್ಲು ಸ್ವಲ್ಪ ಇರೋದ್ರಿಂದ ಇದಕ್ಕೆ ನೀರಿನ ಅಂಶ ಜಾಸ್ತಿ ಏನೋ ಅವಶ್ಯಕತೆ ಇಲ್ಲ. ಪ್ಲಸ್ ಅದರಿಂದ ನೀರನ್ನು ಕಂಟ್ರೋಲ್ ಮಾಡಬಹುದು ಸರ್. ಈಗ ಒಂದು ಬೋರ್ವೆಲ್ ಅಲ್ಲಿ ಎಲ್ಲಾನು 6 ಎಕರೆನು ಒಂದೇ ಬೋರ್ವೆಲ್ ಮೇಂಟೈನ್ ಮಾಡ್ತಿದೀವಿ. ಈಗ 6 ಎಕರೆನು ಒಂದೇ ಬೋರ್ವೆಲ್ ಮೇಂಟೈನ್ ಮಾಡ್ಬೇಕು ಅಂದ್ರೆ ನಾವು ಡಿವೈಡ್ ಮಾಡ್ಕೋಬೇಕು. ಇವತ್ತು ಈ ದಿನಕ್ಕೆ ಇಷ್ಟು ಅವರ್ ನಾವು ನೀರು ಕೊಡ್ತೀವಿ ಅಂತಂದ್ರೆ ಎಲ್ಲಕ್ಕೂ ಕನ್ಸಿಡರ್ ಮಾಡ್ಬೇಕಾಗುತ್ತೆ ಸರ್. ಇಲ್ಲೆಲ್ಲ ಏನ್ ಹಾಳಕ್ಕೆ ನೀರು ಸಿಕ್ಕುತ್ತೆ ಸರ್? ಸರ್ ಇಲ್ಲಿ ಒಂದು 1000 ಅಡಿಗೆ ನೀರು ಬರುತ್ತೆ ಸರ್. 1000 ಅಡಿ. 1000 ಅಡಿ? ಹೌದು ಸರ್. ಬೋರ್ವೆಲ್ಗೆ ಲಕ್ಷಾಂತರ ರೂಪಾಯಿ ಆಗ್ಬಿಡುತ್ತಲ್ಲ ಸರ್. ಸರ್ ಒಂದು ಬೋರ್ವೆಲ್ ಹಾಕ್ಸ್ತೀವಿ ಅಂತಂದ್ರೆ ನಮ್ಗೆ ಬೋರ್ವೆಲ್ ಹಾಕ್ಸಕ್ಕೆ ಒಂದು 1,60,000 ಬೇಕು ಸರ್. 160 ಒಂದು 70 ಗಂಟೆ ಬೇಕಾಗುತ್ತೆ. ಹೊಸದಾಗಿ ಪಂಪ್ ಸೆಟ್ ಮಾಡ್ತೀನಿ ಅನ್ನೋ ರೈತರಾದ್ರೆ 4 ಲಕ್ಷದಿಂದ 4.5 ಲಕ್ಷ ಬೇಕು ಸರ್. ಮೋಟ್ರು ಹೊಸದ್ ಹಾಕ್ಬೇಕು, ಕೇಬಲ್ ಹೊಸದ್ ಹಾಕ್ಬೇಕು, ಸ್ಟಾರ್ಟ್ರು, ಆಮೇಲೆ ವೈರಿಂಗ್ ಎಲಿಸ್ಬೇಕು, ಪೈಪು ಎಲ್ಲ ಕಾಸ್ಟ್ಲಿ ಇದ್ರಿಂದ ಒಂದು 4ರಿಂದ 5 ಲಕ್ಷ ಬೇಕೇ ಬೇಕಾಗುತ್ತೆ ಸರ್. ಅವನು ಪ್ಯೂರ್ ಆಗಿ ಒಂದು ಮೋಟ್ರನ್ನ ಹಾಕಿ ಪ್ಲಸ್ ಡ್ರಿಪ್ ಇರಿಗೇಷನ್ ಮಾಡ್ಬೇಕಲ್ಲ ಸರ್. ಮಾಡ್ಬೇಕು ಅಂದ್ರೆ ಡ್ರಿಪ್ ಇರಿಗೇಷನ್ ಮಾಡ್ಬೇಕು ಅಂದ್ರೂ ಅದೇ ಆಗುತ್ತೆ. ಅಲ್ಲ ಇಷ್ಟೆಲ್ಲ ಏನು ಒಂದಷ್ಟು ಕಷ್ಟಗಳ ಮಧ್ಯನೂ ಸೊ ಇಷ್ಟು ಚೆನ್ನಾಗಿ ತೋಟ ನಿಂತಿದೆ ಅಂದ್ರೆ ರಿಯಲಿ ಸರ್ ನಿಮ್ಮ ಎಫರ್ಟ್ಸ್ ತುಂಬಾ ಹೆಚ್ಚಾಗಿ ಕಾಣಿಸ್ತಾ ಇದೆ. ನೋಡಿದ್ರಲ್ಲ ವೀಕ್ಷಕರ, ಸೊ ಯಾವ ತರ ಇತ್ತು ಅಂತ. ಸೊ ನೀವುಗಳು ಯಾವ್ದಾರ ಒಂದಷ್ಟು ತೆಂಗಿನ ತೋಟಗಳಿದ್ದು ಮಧ್ಯ ಏನು ಬೆಳೆಯಕ್ ಆಗ್ತಿಲ್ಲ ನೋಡಿ, ಯಾಕೆ ಈ ತರ ಒಂದಷ್ಟು ಗುಂಪು ಬಾಳೆನ ನಾವು ಮಧ್ಯದಲ್ಲಿ ಬೆಳಿಬಾರ್ದು? ಸೊ ಇವ್ರು ಹೇಳ್ದಂಗೆ 1-2 ವರ್ಷ ಆದ ನಂತರ ಅದೊಂಥರ ನಿಮ್ಗೆ ತಿಂಗಳ ಖರ್ಚಿಗೆ ನೀಗರ್ಸ್ಕೊಂಡು ಹೋಗುತ್ತೆ. 1 ತಿಂಗಳಿಗೆ ಒಂದಷ್ಟು ಗೊನೆಗಳು ಬರ್ತಾನೆ ಇರುತ್ತೆ ನಿರಂತರವಾಗಿ. ಯಾಕೆ ಈ ತರ ಮಾಡ್ಬಾರ್ದು ಅಂತ ನೀವು ಒಂದ್ಸತಿ ಯೋಚನೆ ಮಾಡಿ. ಸೊ ನಿಮ್ಮಲ್ಲೂ ಈ ತರ ಏನೋ ಜಾಗ ಇದ್ರೆ ಒಂದು ಪ್ರಾಯೋಗಿಕವಾಗಿ 1-2 ಕಡೆ ಮಾಡಿ. ಸೊ ನಿಮಗೆ ಚೆನ್ನಾಗಿದೆ ಅನ್ಸರೆ ನೆಕ್ಸ್ಟ್ ಬೇರೆಗೆ ಮುಂದಿನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾರೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.